ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕ ಮಿತ್ರರುಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ದ್ವಿತೀಯ PUC ಪರೀಕ್ಷೆಗೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಕಳೆದ ವರ್ಷ ಒಟ್ಟು ಅಂಕದಲ್ಲಿ 10% ಪ್ರಮಾಣದಲ್ಲಿ ಕಠಿಣ ಪ್ರಶ್ನೆ ಕೇಳಲಾಗುತ್ತಿತ್ತು. ಈ ಬಾರಿ ಕಠಿಣತೆಯ ಪ್ರಮಾಣವನ್ನು 40%ಕ್ಕೆ ಏರಿಕೆ ಮಾಡಲಾಗಿದೆ. ಈ ಬಾರಿ ಮಧ್ಯವಾರ್ಷಿಕ ಪರೀಕ್ಷೆಗೂ ಮುಂಚಿತವಾಗಿಯೇ 3 ವಾರ್ಷಿಕ ಪರೀಕ್ಷೆಗಳ ಮಾನದಂಡ ನೀಡಲು ಸೂಚನೆಯನ್ನು ಇಲಾಖೆಯು ನೀಡಿದೆ. 2024 ಮತ್ತು 25ನೇ ಶೈಕ್ಷಣಿಕ ಸಾಲಿನ ದ್ವಿತೀಯ PUC ಅಂತಿಮ ಪರೀಕ್ಷೆಯು ಹಿಂದಿನ ವರ್ಷಗಳ ಅಂತಿಮ ಪರೀಕ್ಷೆಗಿಂತ ಕಠಿಣವಾಗಿರಲಿದೆ. ಈ ಹಿಂದೆ ಇಡೀ ಪರೀಕ್ಷೆಗೆ ಕಠಿಣತೆಯ ಮಾನದಂಡ ಅನುಸರಿಸಲಾಗುತ್ತಿತ್ತು. ಕಳೆದ ವರ್ಷ ಒಟ್ಟು ಅಂಕದ 10% ಕಠಿಣ ಪ್ರಶ್ನೆಗಳಿಗೆ ಮೀಸಲಿರಿಸಲಾಗಿತ್ತು. ಆದರೆ ಈ ಬಾರಿ ಹಲವು ವಿಷಯಗಳಿಗೆ ಕಠಿಣತೆಯ ಮಟ್ಟವನ್ನು 40%ಕ್ಕೂ ಮೀರುತ್ತಿದೆ. ಹಾಗೆಯೇ 2 ಮತ್ತು 3 ಅಂಕ, 4 ಮತ್ತು 5 ಅಂಕಗಳ ಪ್ರಶ್ನೆಗಳಲ್ಲಿ ಪರಸ್ಪರ ಬದಲಾವಣೆ ಆಯ್ಕೆಯಲ್ಲಿ ಕಡಿತ ಮಾಡಲಾಗಿದೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಮೊದಲ ಬಾರಿಗೆ ದ್ವಿತೀಯ PUನಲ್ಲಿ 3 ವಾರ್ಷಿಕ ಪರೀಕ್ಷೆ ಪದ್ಧತಿಯನ್ನು ಅಳವಡಿಸಿದ್ದು ಮಾತ್ರವಲ್ಲದೆ ಎಲ್ಲ ವಿಷಯಗಳಿಗೂ 20 ಅಂಕಗಳನ್ನು ಆಂತರಿಕ ಮೌಲ್ಯಮಾಪನಕ್ಕೆ ನೀಡುವ ಪದ್ಧತಿ ಆರಂಭಿಸಿದ್ದ ಇಲಾಖೆ ಈ ವರ್ಷ ಗೊಂದಲಗಳಿಂದ ಮುಕ್ತವಾಗಿ ಪರೀಕ್ಷೆ ನಡೆಸುವ ಇರಾದೆಯನ್ನು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆಗೆ ಮುಂಚಿತವಾಗಿಯೇ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ 3 ಮಾದರಿಗಳನ್ನು ಮತ್ತು ಪ್ರಶ್ನೆಗಳನ್ನು ಕೇಳಲು ಅನುಸರಿಸಬೇಕಾದ ಮಾನದಂಡ, ಪಠ್ಯವಾರು ಪ್ರಶ್ನೆ ಹಂಚಿಕೆ ಮತ್ತು ಪಠ್ಯ ಪತ್ರಿಕೆಯ ಕಠಿಣತೆಯ ಮಟ್ಟದ ಬಗ್ಗೆ ವಿವರವಾದ ನೀಲನಕ್ಷೆ ಹೊರಡಿಸಿದೆ. ಹಾಗೆಯೇ ಇದೇ ಮೊದಲ ಬಾರಿಗೆ ಪ್ರತಿ ವಿಷಯಕ್ಕೂ ಪ್ರತಿ ಮಾದರಿಗೂ ಪ್ರತ್ಯೇಕ ನೀಲನಕ್ಷೆ ಸಿದ್ಧಪಡಿಸಲಾಗಿದೆ. ಅದೇ ರೀತಿ ಪ್ರತಿ ವಿಷಯಕ್ಕೂ ಪ್ರಶ್ನೆಗಳ ಕಠಿಣತೆಯ ಪ್ರಮಾಣವನ್ನು ಇಲ್ಲಿ ಭಿನ್ನವಾಗಿ ನಿಗದಿ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆಯಲ್ಲಿ ಪ್ರಶ್ನೆಗಳ ಸ್ವರೂಪ ಹೇಗಿರಬೇಕು ಎಂದು ನಿಗದಿ ಮಾಡಲಾಗಿದೆ. ವಿದ್ಯಾರ್ಥಿಗಳು ಸ್ಮರಣೆ ಮತ್ತು ಗ್ರಹಿಕೆಯನ್ನು ಆಧರಿಸಿ ಸುಲಭ ಪ್ರಶ್ನೆಗಳನ್ನು ಕೇಳಬೇಕು ಎಂದು ಹೇಳಲಾಗಿದೆ. ಜೊತೆಗೆ ಈ ವರ್ಷ ಆಗಿರತಕ್ಕಂತಹ ಮಹತ್ವದ ಬದಲಾವಣೆಗಳನ್ನು ಇಲ್ಲಿ ಗಮನಿಸೋಣ. ಈ ಬಾರಿ ವಾರ್ಷಿಕ ಪರೀಕ್ಷೆಗೆ ಮುನ್ನವೇ ವಾರ್ಷಿಕ ಪರೀಕ್ಷೆಯ 3 ಮಾದರಿಗಳ ಮಾನದಂಡ ತಿಳಿಸಲು ಇಲಾಖೆ ಆದೇಶವನ್ನು ನೀಡಿದೆ. ಪ್ರಶ್ನೆಗಳನ್ನು ಕೇಳಲು ಮಾನದಂಡ, ಕಠಿಣತೆಯ ಬಗ್ಗೆ 3 ನೀಲನಕ್ಷೆ ಸಿದ್ಧತೆಯನ್ನು ಮಾಡಿಕೊಳ್ಳುವುದು. 3 ಹೊಸ ನೀಲನಕ್ಷೆ ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಹಿನ್ನಡೆಗೆ ಕಾರಣವಾಗಬಹುದು. ಉಪನ್ಯಾಸಕರ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ವಿಷಯವಾರ ಅಂಕಗಳ ಬಗ್ಗೆಯೂ ಖಚಿತತೆ ಇಲ್ಲ. ಇದಕ್ಕೆ ಉಪನ್ಯಾಸಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿಯಾಗಿ ಉಪನ್ಯಾಸಕರು ಸಹಿತ ಏಕರೂಪದ ನಕ್ಷೆಗೆ ಆಗ್ರಹವನ್ನು ಮಾಡಿದ್ದಾರೆ. PU ಉಪನ್ಯಾಸಕರು ಈ ಪ್ರಶ್ನೆ ಪತ್ರಿಕೆ ಮಾದರಿಯ ಬಗ್ಗೆ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಮಾದರಿ ಗ್ರಾಮೀಣ ಮಕ್ಕಳ ಹಿನ್ನಡೆಗೆ ಕಾರಣವಾಗಬಹುದು ಎಂಬುದು ಅವರ ಪ್ರಮುಖ ಆತಂಕವಾಗಿದೆ. ಈ ಹಿಂದಿನ ಶೈಕ್ಷಣಿಕ ಸಾಲುಗಳಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದರೂ ನೀಲನಕ್ಷೆ ಒಂದೇ ಇರುತ್ತಿತ್ತು. ಆದರೆ ಈ ಬಾರಿ 3 ನೀಲನಕ್ಷೆ ಇರುವುದರಿಂದ ಯಾವ ಪಠ್ಯದಿಂದ ಯಾವೆಲ್ಲ ಅಂಕದ ಪ್ರಶ್ನೆಗಳು ಬರಲಿವೆ ಎಂಬುದು ಸ್ಪಷ್ಟತೆ ಇಲ್ಲ. ಆದ್ದರಿಂದ ಏಕರೂಪದ ನೀಲನಕ್ಷೆ ರೂಪಿಸಬೇಕು ಎಂದು ಹಲವು ಉಪನ್ಯಾಸಕರು ಆಗ್ರಹಿಸುತ್ತಿದ್ದಾರೆ. ಇದು ಇವತ್ತು PUC ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಅಥವಾ ವಿಶೇಷ ಬದಲಾವಣೆಗಳನ್ನು ಮಾಡಿರ್ತಕ್ಕಂಥ PU ಪರೀಕ್ಷೆಯ ಬಗ್ಗೆ ಮಾಹಿತಿ. ಧನ್ಯವಾದಗಳು.